ವಿ, ಕೌನ್ಸಿಲರ್ ಏನಂದ್ರು? ಅವ್ರ ಮುಂದಿನ ಡೇಟ್ ಏನು ಕೊಡ್ಲಿಲ್ಲ ಅಲ್ವಾ? ಡಿವೋರ್ಸ್ ಆಗುತ್ತೆ ಕಾವ್ಯ. ಓ, ಐ ಆಮ್ ಸೋ ಹ್ಯಾಪಿ. ಇನ್ನೊಂದ್ ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ. ಆಮೇಲೆ ನಾವಿಬ್ರು ಮದ್ವೆ ಆಗ್ಬೋದು. ಆಮೇಲೆ ನಮ್ ಸಂಬಂಧಕ್ಕೆ ಒಂದ್ ಹೊಸ ಹೆಸರು ಕೊಡ್ಬೋದು. ಅದಕ್ ಮೊದಲು ನೀನ್ ಡಿವೋರ್ಸ್ ತಗೋಬೇಕು. ನಾನು ಟ್ರೈ ಮಾಡ್ತಿದ್ದೀನಲ್ವಾ ವಿ? ವಾವ್, ನೀನಿನ್ನು ಬರೀ ಪ್ರಯತ್ನ ಮಾಡ್ತಿದ್ಯಾ. ನನಗನ್ಸುತ್ತೆ ನಿನಗೆ ನಿಂದಕ್ಕಿಂತ ನನ್ನ ಡಿವೋರ್ಸ್ ಬಗ್ಗೆ ಚಿಂತೆ ಇದೆ ಅಂತ. ಈ ಡಿವೋರ್ಸ್ ಟ್ರಾಮಾ ನಾನೊಬ್ನೇ ಯಾಕೆ ತಡ್ಕೊಳ್ಳಿ ಕಾವ್ಯ? ಟ್ರಾಮಾ? ಅನುಪಮಾ ಇಂದ ಡಿವೋರ್ಸ್ ತಗೊಳ್ಳೋದು ನಿನಗೆ ಕಷ್ಟ ಆಗ್ತಿದ್ಯಾ ವಿ? ವಿ, ನಾನೇನೋ ಕೇಳ್ತಾ ಇದ್ದೀನಿ. ವಾಟ್ ಆರ್ ಯು ಟ್ರೈಂಗ್ ಟು ಸೇ? ನಥಿಂಗ್ ಕಾವ್ಯ, ಐ ಆಮ್ ಜಸ್ಟ್ ಟಯರ್ಡ್. ಸುಸ್ತಾಗಿದೆ ನನಗೆ. ಜಸ್ಟ್ ರಿಲ್ಯಾಕ್ಸ್ ವಿ, ಕಾಮ್ ಡೌನ್. ಎಲ್ಲ ಸರಿ ಹೋಗುತ್ತೆ. ನಾನ್ ಚಾಂಪಿಯನ್ ಓಪನ್ ಮಾಡ್ತೀನಿ, ನೀನ್ ಫ್ರೆಶ್ ಅಪ್ ಆಗು. ವಿ ಮಸ್ಟ್ ಸೆಲೆಬ್ರೇಟ್ ಟುಡೇ. ಇಲ್ಲಿ ಬೆಸ್ಟಿ ಮತ್ತೆ ಅಲ್ಲಿ ಖುಷಿ ಇಬ್ರು ಅಪ್ಪ ಅಮ್ಮಂಗ್ ಡಿವೋರ್ಸ್ ಕೊಡಿಸ್ತಾರೆ. ಏನ್ ನಡೀತಿದ್ಯೋ ಅದ್ರ ಬಗ್ಗೆ ಅಷ್ಟೊಂದು ಯೋಚಿಸ್ಬೇಡ ವಿ. ಇದಾದ್ಮೇಲೆ ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಯೋಚಿಸು. ನಮ್ ಲೈಫ್ ಎಷ್ಟು ಹ್ಯಾಪಿ, ಎಷ್ಟು ಪರ್ಫೆಕ್ಟ್ ಆಗುತ್ತೆ ವಿ. ಮತ್ತೆ ನಿನ್ ಬರ್ಡೇ ಕೂಡ ಹತ್ರ ಬರ್ತಾ ಇದೆ. ನಿನ್ ಬರ್ಡೇನ ನಾವಿಬ್ರು ಸೂಪರ್ ಆಗಿ ಸೆಲೆಬ್ರೇಟ್ ಮಾಡೋಣ. ಅಲ್ಲ, ನಿನ್ ಫೋನ್ ಯಾಕೆ ತೆಗಿತಿರ್ಲಿಲ್ಲ? ಕೌನ್ಸಿಲಿಂಗ್ ಆಗೋಯ್ತು. 6 ತಿಂಗಳಾದ್ಮೇಲೆ ವಿಚ್ಛೇದನ ಸಿಗುತ್ತೆ. ಅದಕ್ಕೆ ನಿಮಗೆ ಟೀ ಮಾಡ್ಕೊಡ್ಲಾ? ಬೇಡ ಧನು, ಅದಕ್ಕೆ ನನಗೆ ಸ್ವಲ್ಪ ಸುಸ್ತಾಗಿದೆ. ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಷ್ಟೇ. ಮಮ್ಮಿ, ಮೊದಲು ಸ್ವಲ್ಪ ಊಟ ಆದ್ರೂ ಮಾಡಿ. ಅದಕ್ಕೆ ನೀವು ಹೋಗಿ ರೆಸ್ಟ್ ತಗೊಳ್ಳಿ ರೂಮಲ್ಲಿ. ಮಮ್ಮಿ, ಮಮ್ಮಿ. ಅಜ್ಜಿ, ಆಂಟಿನ ಹೀಗೆ ಒಂಟಿಯಾಗಿ ಬಿಡೋದು ಸರಿನಾ? ಸಮರ್ಥೂ ಇಲ್ಲಿಲ್ಲ. ಕೆಲವೊಂದನ್ನ ಯಾರಿಗೂ ಸಮಾಧಾನ ಮಾಡಕ್ಕಾಗಲ್ಲ. ತಮಗ್ ತಾವೇ ಸಮಾಧಾನ ಮಾಡ್ಕೋಬೇಕು. ಅಮ್ಮ ಸರಿಯಾಗಿ ಹೇಳ್ತಿದ್ದಾರೆ. ಅದಕ್ಕೆ ಮನ್ಸು ಯಾವಾಗ ಹಗುರ ಆಗುತ್ತೋ ಆಗ ಅವರು ಹೊರಗಡೆ ಬರ್ತಾರೆ. ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಅಜ್ಜಿ, ನೀವಾದ್ರೂ ಸ್ವಲ್ಪ ಊಟ ಮಾಡಿ. ನೀವು ಔಷಧಿ ತಗೋಬೇಕು. ನಂಗೇನು ಬೇಕಾಗಿಲ್ಲ. ನನ್ನನ್ನು ಒಂಟಿಯಾಗಿ ಬಿಟ್ಬೇಡಿ.
ಆ, ರಾಮು ಆ, ಈ ಲಡ್ಡು ಬಡವರಿಗೋಸ್ಕರ. ಅಯ್ಯೋ ನಾನು ಮಿಡ್ಲ್ ಕ್ಲಾಸ್ ಬಡವನೇ ಕಣಕ್ಕ. ಬಾಯ್ ಮುಚ್ಚು. ನಾಳೆ ನನ್ ಮಗನ್ ಹ್ಯಾಪಿ ಬರ್ಡೇ. ಅದಕ್ಕೆ ಪ್ರತಿ ವರ್ಷದ ತರ ಈ ವರ್ಷನೂ ನಾನ್ 101 ಲಾಡುನ ಬಡವರಿಗೆ ಹಂಚ್ತೀನಿ. ಜನ್ಮಾಷ್ಟಮಿ ನಂಗಂತೂ ವರ್ಷಕ್ಕೆ 2 ಸಲ ಬರುತ್ತೆ. ಒಂದು ನನ್ ಶ್ರೀಕೃಷ್ಣ ಹುಟ್ಟಿದ್ನಲ್ಲ ಅವತ್ತು, ಹಾಗೆ ಇನ್ನೊಂದು ನನ್ ಮಗ ಹುಟ್ಟಿದ್ದಿನ. ಪ್ರತಿ ವರ್ಷ ಅವನಿಗೆ ಇಷ್ಟಪಡೋ ಜ್ಯೂಸಿಂದ ಹಿಡಿದು ಕುಲ್ಫಿವರೆಗೂ ಎಲ್ಲ ರೆಡಿ ಆಗುತ್ತೆ. ಮಗಳು, ಅಳಿಯ ಎಲ್ಲರೂ ಬರ್ತಾರೆ. ಯಾಕೆ ಬರ್ಬಾರ್ದು? ನನ್ ಮಗ ಹುಟ್ಟಿದ ದಿವಸ ಯಾವ ಹಬ್ಬಕ್ಕಿಂತನೂ ಕಡಿಮೆ ಏನಿಲ್ಲ. ಸಂಬಂಧಗಳಲ್ಲಿ ಬಿರುಕು ಮೂಡಿ ನೋವು ಕಷ್ಟ ಏನೇ ಇರ್ಲಿ, ಆದ್ರೆ ಹ್ಯಾಪಿ ಬರ್ಡೇ ಅಂತೂ ಇಲ್ಲೇ ಆಗತ್ತೆ. ಯಾರ್ ಸಂತೋಷ ಪಡ್ಲಿ ಅಥವಾ ಬಿಡ್ಲಿ, ನಂಗ್ ಸಂತೋಷ ಆಗಿದೆ, ಅದಕ್ಕೆ ನಾನು ಹುಟ್ಟಿದಬ್ಬ ಮಾಡ್ತೀನಿ. ನೀನ್ ನನ್ ಮಗನ್ ಹುಟ್ಟಿದ ಹಬ್ಬಕ್ಕೆ ಲಡ್ಡು ಮಾಡ್ತಿದ್ಯಾ? ಇಲ್ಲ ಅತ್ತೆ, ಒಬ್ಬ ತಾಯಿ ಹುಟ್ಟು ಹಬ್ಬಕ್ಕೆ ಮಾಡ್ತಿದ್ದೀನಿ. ನಾಳೆ ನಾನ್ ಹುಟ್ಟಿದ ದಿವಸ ಅಲ್ಲ. ಆದ್ರೆ ಒಬ್ಬ ತಾಯಿದಂತೂ ಇರುತ್ತಲ್ವಾ, ಅವಳಿಗೆ ಮೊದಲನೇ ಮಗು ಹುಟ್ಟಿದಾಗ ಅದ್ರ ಜೊತೆ ಒಬ್ಬ ತಾಯಿ ಕೂಡ ಹುಡ್ಕೋತಾಳಲ್ವಾ. ಅದಕ್ಕೂ ಮೊದಲು ಅವಳೊಬ್ಳು ಮಗಳು, ಒಬ್ಳು ತಂಗಿ, ಒಬ್ಳು ಸೊಸೆ, ಒಬ್ಳು ಹೆಂಡತಿ ಆಗಿರ್ತಾಳೆ, ತಾಯಿ ಅಲ್ಲ. ಸರಿ ಅತ್ತೆ, ಅವ್ರಿಗಿಷ್ಟವಾಗಿರೋ ಎಲ್ಲ ಅಡುಗೆನೂ ನಾನೇ ಮಾಡ್ತೀನಿ. ಸಿಹಿ ತಿಂಡಿ ಅದು ಇದು ಎಲ್ಲ. ನೀವು ಸಾರ್ ಮಾತ್ರ ಮಾಡಿ. ನೀವು ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ. ಹಾಗೆ ಚಟ್ನಿನೂ ಮಾಡ್ತೀನಿ. ಹಾ, ಯಾರನ್ನ? ಬಾವನ್ನ? ಸುಮ್ನಿರ. ಸರಿ, ಇಲ್ಲಿ ಕೇಳು. ನಾಳೆ ನಾನ್ ಪೂಜೆ ಇಟ್ಕೊಂಡಿದ್ದೀನಿ. ಮನೆ ಅಂತೂ ಮುರಿದೋಯ್ತು. ಆದ್ರೆ ಈಗೇನ್ ಉಳ್ಕೊಂಡಿದ್ಯೋ ಅದನ್ನೆಲ್ಲ ಒಟ್ಟಾಗಿಡೋದಕ್ಕೆ ನಾನ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನನ್ನ ಮಗ, ಸೊಸೆ, ಮೊಮ್ಮಗ, ಮೊಮ್ಮಗಳು ಬೇರೆ ಆಗಿದ್ರು ಸಂತೋಷವಾಗಿರ್ಲಿ ಅಂತ. ನಮ್ ಸಮರ್ಥ ಮನೇಲಿ ಇಲ್ದೇ ಇರೋದಕ್ಕೆ ಮನೆ ಖಾಲಿ ಖಾಲಿ ಅನ್ನಿಸ್ತಿದೆ. ಹೌದು ಅತ್ತೆ, ಸಮರ್ಥ ಇಲ್ದೆ ಖಾಲಿ ಖಾಲಿ ಅನ್ಸುತ್ತೆ. ಆದ್ರೆ ನಾಳೆ ಸ್ವೀಟಿ ಬರ್ತಾಳ. ತುಂಬಾನೇ ನೆನಪಾಗ್ತಾಳೆ ಸ್ವೀಟಿ. ಅತ್ತೆ, ಸ್ವೀಟಿಗೋಸ್ಕರ ನಾಳೆ ಬರ್ಗರು ಮಾಡ್ಬೇಕು. ಮತ್ತೆ ತುಷಾರಿಗೋಸ್ಕರ ರೊಟ್ಟಿ. ಹಾ, ಏನಾಯ್ತು ಪುಟ್ಟ? ನಥಿಂಗ್ ಅಪ್ಪ, ಅದು ನಂಗೆ ಟೆಸ್ಟ್ ಇದೆ, ಅದಕ್ಕೆ ಸ್ವಲ್ಪ ಸ್ಟ್ರೆಸ್ಡ್ ಔಟ್ ಆಗಿದ್ದೀನಿ. ನನ್ ಮಗಳು ಚಾಂಪಿಯನ್, ಮತ್ತೆ ಚಾಂಪಿಯನ್ಸ್ ಯಾರಿಗೂ ಹೆದರಲ್ಲ. ಥ್ಯಾಂಕ್ ಯು ಅಪ್ಪ. ಐ ಹ್ಯಾವ್ ಟು ಗೋ. ಇಷ್ಟು ಬೇಗ? ಹಾ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ. ಅಲ್ಲಿಂದ ಇಬ್ರು ಒಟ್ಟಿಗೆ ಸ್ಕೂಲ್ಗೆ ಹೋಗ್ತೀವಿ. ಓಕೆ ಪುಟ್ಟ. ಬಾಯ್ ಅಪ್ಪ. ಬಾಯ್ ಬೆಸ್ಟಿ. ಬಾಯ್. ಒಂದ್ ವೇಳೆ ಕಾವ್ಯ ವನರಾಜ್ ಇಲ್ಲಿಗೆ ಬರೋದಕ್ಕೇನಾದ್ರೂ ಒಪ್ಕೊಂಡ್ರೆ ಅದು ತುಂಬಾ ದೊಡ್ಡ ವಿಷಯ. ದೊಡ್ಡ ವಿಷಯ ಏನ್ ಬಂತು? ನನ್ ಮಗ ತನ್ನ ಹ್ಯಾಪಿ ಬರ್ತಡೇಲಿ ತನ್ನಮ್ಮನ ನೋಡದೆ ಹಾಗೆ ಇದ್ಬಿಡ್ತಾನಾ? ಅತ್ತೆ, ಒಂದ್ಸಲ ಅವ್ರನ್ನ ಕೇಳಿ ನೋಡಿ. ಏನಾದ್ರೂ ಕಾವ್ಯ ಬೇರೆ ಯೋಚನೆ ಮಾಡ್ಕೊಂಡಿದ್ರೆ. ಯೋಚಿಸ್ಲಿ ಬಿಡು. ಅವಳು ಯೋಚಿಸೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ. ನನ್ನ ಮಗ ನನ್ನ ಹತ್ರನೇ ಬರ್ತಾನೆ. ನೀನ್ ಕೇಳಲ್ಲ ಅಷ್ಟೇ, ಆದ್ರೆ ನನ್ನ ಮಗ ನನ್ ಮಾತನ್ನ ಕೇಳೋದು, ನನ್ ಮಾತೇ ಒಪ್ಪೋದು. ವಿ, ಬಾ ಬ್ರೇಕ್ಫಾಸ್ಟ್ ಮಾಡು. ಕಮ್ ಆನ್ ವಿ, ನಮ್ಗೆ ಯಾವಾಗ್ಲೂ ಈ ತರ ಚಾನ್ಸ್ ಸಿಗುತ್ತಾ ಹೇಳು? ಮನೇಲಿ ನಾವಿಬ್ರು ಒಂಟಿಯಾಗಿರೋಂತ ಚಾನ್ಸು. ಸರಿ ವಿ, ಇಲ್ ಕೇಳು. ನೀನ್ ಪಾವನಿ ಹತ್ರ ಮಾತಾಡು ಪ್ಲೀಸ್. 1-2 ದಿನ ಅನುಪಮ ಮನೆಗೆ ಹೋಗಕ್ ಹೇಳು ವಿ, ಪ್ಲೀಸ್. ವಿ, ನಿನ್ ಮೊದಲನೇ ಬರ್ಡೇ. ನಾವಿಬ್ರು ಒಂದಾದ್ಮೇಲೆ ವಿ, ಇದಕ್ಕೂ ಮುಂಚೆ ನೀನ್ ಎಲ್ಲಾ ಬರ್ಡೇಗೂ ನಾನ್ ಬರೀ ಗೆಸ್ಟ್ ಆಗಿರ್ತಿದ್ದೆ ಅಷ್ಟೇ. ಆದ್ರೆ ಈ ವರ್ಷ ನಾನ್ ನಿನ್ನೋಳಾಗಿದ್ದೀನಿ ವಿ. ಅದಕ್ಕೆ ಈ ದಿನ, ಬರೀ ಈ ದಿನ ಅಷ್ಟೇ, ನಿನ್ನ ಬೇರೆ ಯಾರ ಹತ್ರನೂ ಹಂಚ್ಕೊಳಕ್ ಇಷ್ಟ ಇಲ್ಲ. ಪ್ಲೀಸ್ ವಿ, ಜಸ್ಟ್ ಬಿ ಮೈನ್ ಆ್ಯಂಡ್ ಮೈನ್ ಅಲೋನ್. ವಿ, ಇಲ್ಲಿ ಕೇಳು. ನಾನು ಕಾನ್ಫರೆನ್ಸ್ ಮೇಲೆ ರೆಸಾರ್ಟ್ಗೆ ಹೋಗ್ತಿದ್ದೀನಿ. ನೀನು ನನ್ನ ಜೊತೆ ಬಾ. ನಿನ್ನ ಬರ್ಡೇನೂ ನಾವು ಅಲ್ಲೇ ಸೆಲೆಬ್ರೇಟ್ ಮಾಡೋಣ. ಬಹುಶಃ ನಾಳೆ ಕಾವ್ಯ ಅವ್ರನ್ನ ಇಲ್ಲಿಗೆ ಬರೋಕ್ಕೆ ಬಿಡದೇ ಇರ್ಬೋದು. ನೀವೊಂದ್ಸಲ ಅತ್ತೆ ಹತ್ರ ಮಾತಾಡಿ. ಮಗಳೇ,
ನಾಳೆ ನಿಮ್ಮತ್ತೆ ಅಥವಾ ಕಾವ್ಯ ಇಬ್ರಲ್ಲೊಬ್ರ ಮನಸ್ಸು ಚೂರಾಗದಂತೂ ಗ್ಯಾರಂಟಿ. ಕಾವ್ಯ, ನಾನು ನಿನ್ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಯಸ್ತೀನಿ. ಆದ್ರೆ ನನ್ನ ಪಾವನಿಗೆ ಅವ್ರ ಅಮ್ಮನ ಮನೆಗೆ ಹೋಗು ಅಂತ ಹೇಳಿದ್ರೆ ಅವಳಿಗೆ ಬೇಜಾರಾಗತ್ತೆ. ಮತ್ತದು ಅಲ್ಲದೆ ನನ್ನ ಬರ್ಡೇ ಅಮ್ಮ ಮತ್ತೆ ಪಾವನಿಗೆ ಒಂದು ಫೆಸ್ಟಿವಲ್ ತರ. ನಾವೆಲ್ಲ ಯಾವಾಗ್ಲೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡ್ತೀವಿ. ಇಟ್ಸ್ ಅವರ್ ಫ್ಯಾಮಿಲಿ ಟೈಮ್. ಈ ಹಿಂದೆ ಎಷ್ಟು ಹುಟ್ಟುದಬ್ಬಗಳಾಗಿದೆಯೋ, ಪ್ರತಿ ಬಾರಿ ಏನಾದ್ರೂ ಒಂದಾಗಿದೆ. ಆದ್ರೆ ದೇವ್ರ ದಯೆಯಿಂದ ನಾಳೆ ಹಾಗಾಗೋದ್ ಬೇಡ.